ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಜ್ಯಶಾಸ್ತ್ರ ವಿಭಾಗ BA ಸೆಕೆಂಡ್ ಸೆಮಿಸ್ಟರ್ ರಿವೈಸ್ಡ್ NEPಯ ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಂತೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಎಂದರೇನು? ರಾಜ್ಯ ಮತ್ತು ಸರ್ಕಾರಗಳ ಕುರಿತು ವಿವರವಾಗಿ ಅಧ್ಯಯನ ಮಾಡುವ ವಿಷಯ ವಸ್ತುವನ್ನು ರಾಜ್ಯಶಾಸ್ತ್ರ ಎಂದು ಕರೆಯುತ್ತೇವೆ. ಅಂದರೆ ರಾಜ್ಯದ ಬಗ್ಗೆ ಮತ್ತು ಸರ್ಕಾರಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡುವ ವಿಷಯವನ್ನು ನಾವು ರಾಜ್ಯಶಾಸ್ತ್ರ ಎಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಗ್ರೀಕ್ ರಾಜಕೀಯ ಚಿಂತನೆಯ ಲಕ್ಷಣಗಳನ್ನು ಬರೆಯಿರಿ. ಗ್ರೀಕ್ ರಾಜಕೀಯ ಚಿಂತನೆಯ ಲಕ್ಷಣಗಳ ಬಗ್ಗೆ ನೋಡುವುದಾದರೆ, ಮೊದಲನೇದು ಶಿಕ್ಷಣದ ಬಗ್ಗೆ, ನಾಗರಿಕತ್ವದ ಬಗ್ಗೆ, ನ್ಯಾಯದ ಬಗ್ಗೆ, ನಾಲ್ಕನೇದಾಗಿ ಸದ್ಗುಣ ಮತ್ತು ಸೌಜನ್ಯತೆಯ ಬಗ್ಗೆ. ಮೂರನೇ ಒಂದು ಪ್ರಶ್ನೆ, ಮಹಾನ್ ತತ್ವಜ್ಞಾನಿ ತ್ರಯರೆಂದು ಯಾರನ್ನು ಕರೆಯಲಾಗುತ್ತದೆ? ರಾಜ್ಯಶಾಸ್ತ್ರ ವಿಷಯಕ್ಕೆ ಬುನಾದಿಯನ್ನ ಹಾಕಿದಂತಹ ಮಹಾನ್ ತತ್ವಜ್ಞಾನಿ ತ್ರಯರೆಂದು ಸಾಕ್ರಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರನ್ನು ಕರೆಯಲಾಗುತ್ತದೆ. ನಾಲ್ಕನೇ ಒಂದು ಪ್ರಶ್ನೆ, ಪ್ಲೇಟೋರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಪ್ಲೇಟೋರವರು ಅಥೆನ್ಸಿನ ಎಜಿನಾ ಎಂಬಲ್ಲಿ ಕ್ರಿಸ್ತಪೂರ್ವ 427ರಲ್ಲಿ ಜನಿಸಿದರು. ಪ್ಲೇಟೋರವರು ಗ್ರೀಕ್ ದೇಶದ ಅಥೆನ್ಸಿನ ಎಜಿನಾ ಎಂಬಲ್ಲಿ ಕ್ರಿಸ್ತಪೂರ್ವ 427ರಲ್ಲಿ ಜನಿಸಿದರು. ಐದನೇ ಒಂದು ಪ್ರಶ್ನೆ, ಅಕಾಡೆಮಿ ಕುರಿತು ಬರೆಯಿರಿ. ಪ್ಲೇಟೋರವರು ಕ್ರಿಸ್ತಪೂರ್ವ 385ರಲ್ಲಿ ಅಕಾಡೆಮಿಕ್ ಎಂಬ ಸ್ಥಳದಲ್ಲಿ ಒಂದು ಅಕಾಡೆಮಿ ಎಂಬ ತತ್ವಜ್ಞಾನ ಶಾಲೆಯನ್ನ ಸ್ಥಾಪಿಸಿದ. ಈ ಅಕಾಡೆಮಿಯನ್ನ ನಾವು ಪ್ರಾಚೀನ ವಿಶ್ವದ ಪ್ರಥಮ ವಿಶ್ವವಿದ್ಯಾಲಯವೆಂದು ಕರೆಯಲಾಗುತ್ತದೆ. ಅದರಂತೆ ಆರನೇ ಒಂದು ಪ್ರಶ್ನೆ, ಪ್ಲೇಟೋರವರು ಅಕಾಡೆಮಿಯನ್ನು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಿದರು ಅಂತೇಳಿ. ಪ್ಲೇಟೋರವರು ಅಕಾಡೆಮಿಯನ್ನು ಕ್ರಿಸ್ತಪೂರ್ವ 385ರಲ್ಲಿ ಅಕಾಡೆಮಿಕ್ ಎಂಬಲ್ಲಿ ಸ್ಥಾಪಿಸಿದರು. ಪ್ಲೇಟೋರವರು ಅಕಾಡೆಮಿಯನ್ನ ಕ್ರಿಸ್ತಪೂರ್ವ 385ರಲ್ಲಿ ಅಕಾಡೆಮಿಕ್ ಎಂಬಲ್ಲಿ ಸ್ಥಾಪಿಸಿದರು. ಅದರಂತೆ ಏಳನೇ ಒಂದು ಪ್ರಶ್ನೆ, ಪ್ಲೇಟೋರವರ ಪ್ರಮುಖ ಕೃತಿಗಳನ್ನು ಹೆಸರಿಸಿರಿ. ಪ್ಲೇಟೋರವರು ಸುಮಾರು 36 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಕೃತಿಗಳೆಂದರೆ ದಿ ರಿಪಬ್ಲಿಕ್, ದಿ ಸ್ಟೇಟ್ಸ್ಮನ್, ದಿ ಲಾಸ್, ಅಪಾಲಜಿ, ಕ್ರೀಟೋ ಇತ್ಯಾದಿ. ಸುಮಾರು 36 ಗ್ರಂಥಗಳನ್ನ ಪ್ಲೇಟೋರವರು ರಚನೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ 5 ಗ್ರಂಥಗಳ ಬಗ್ಗೆ ಹೇಳಲಾಗಿದೆ ಅನ್ನೋದು. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಪ್ಲೇಟೋರವರ ಪ್ರಕಾರ ನ್ಯಾಯ ಎಂದರೇನು? ಪ್ಲೇಟೋರವರು ತಾವು ಕನಸು ಕಂಡ ಆದರ್ಶ ರಾಜ್ಯದಲ್ಲಿನ ಪ್ರಜೆಗಳಿಗೆ ಅವರ ವಿವೇಚನಾ ಶಕ್ತಿಯ ಆಧಾರದ ಮೇಲೆ ವಹಿಸಿಕೊಟ್ಟ ಕಾರ್ಯವನ್ನ ನಿಷ್ಠೆಯಿಂದ ಮಾಡುವುದು ಮತ್ತು ಇತರರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ ಎಂದಿದ್ದಾರೆ. ಅಂದರೆ ಪ್ಲೇಟೋರವರ ಪ್ರಕಾರ ನ್ಯಾಯವೆಂದರೆ ಆದರ್ಶ ರಾಜ್ಯದಲ್ಲಿನ ಪ್ರಜೆಗಳಿಗೆ ಅವರ ವಿವೇಚನಾ ಶಕ್ತಿಯ ಆಧಾರದ ಮೇಲೆ, ಅಂದರೆ ಪ್ಲೇಟೋನ ಆದರ್ಶ ರಾಜ್ಯದಲ್ಲಿ 3 ವರ್ಗಗಳನ್ನು ನೋಡುತ್ತೇವೆ: ಆಡಳಿತ ವರ್ಗ, ಸೈನಿಕ ವರ್ಗ, ಆರ್ಥಿಕ ವರ್ಗ. ಈ 3 ವರ್ಗಗಳಿಗೆ ಸೇರಿದಂತ ಜನರು ತಮಗೆ ವಹಿಸಿಕೊಟ್ಟ ಕಾರ್ಯವನ್ನ ನಿಷ್ಠೆಯಿಂದ ಮಾಡುವುದು ಮತ್ತು ಬೇರೆ ವರ್ಗಗಳ ಕಾರ್ಯಗಳಲ್ಲಿ ಕೈ ಹಾಕದೇ ಇರುವುದನ್ನೇ ಪ್ಲೇಟೋ ನ್ಯಾಯ ಎಂದು ಕರೆದಿದ್ದಾನೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ,
ಆದರ್ಶ ರಾಜ್ಯ ಎಂದರೇನು? ರಾಜ್ಯದಲ್ಲಿನ ಪ್ರಜೆಗಳಿಗೆ ಪರಿಪೂರ್ಣ ಜೀವನಕ್ಕೆ ಬೇಕಾಗುವಂತಹ ಪೂರಕವಾದ ನ್ಯಾಯ, ಶಿಕ್ಷಣ, ಆಸ್ತಿ ಹಾಗೂ ಪತ್ನಿಯರ ಸಮತಾವಾದ ಮತ್ತು ತತ್ವಜ್ಞಾನಿಗಳ ಆಳ್ವಿಕೆಯಂತಹ ಮೂಲಾಂಶವುಳ್ಳ ಕಾಲ್ಪನಿಕ ರಾಜ್ಯವೇ ಆದರ್ಶ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಪ್ಲೇಟೋ ತಿಳಿಸಿದ ಆದರ್ಶ ರಾಜ್ಯದಲ್ಲಿನ ವರ್ಗಗಳು ಯಾವುವು ಅಂತೇಳಿ. ಪ್ಲೇಟೋ ತಾನು ಕನಸು ಕಂಡ ಆದರ್ಶ ರಾಜ್ಯದಲ್ಲಿ ಆ ಆದರ್ಶ ರಾಜ್ಯದಲ್ಲಿ ವಾಸ ಮಾಡುವ ಎಲ್ಲಾ ಜನಸಂಖ್ಯೆಯನ್ನ ಅವರ ಶಿಕ್ಷಣ, ಯೋಗ್ಯತೆ, ಪಾಂಡಿತ್ಯ ಇವುಗಳ ಆಧಾರದ ಮೇಲೆ 3 ವರ್ಗಗಳಲ್ಲಿ ವಿಂಗಡಣೆ ಮಾಡಿದ್ದಾನೆ. ಮೊದಲನೇದು ಆಡಳಿತ ವರ್ಗ, ವಿವೇಕ ಎಂದು ಕರೆಯುತ್ತೇವೆ. ಎರಡನೇದು ಸೈನಿಕ ವರ್ಗ, ಧೈರ್ಯ. ಮೂರನೇದು ಆರ್ಥಿಕ ವರ್ಗ, ಆಸೆ. ಹನ್ನೊಂದನೇ ಪ್ರಶ್ನೆ, ತತ್ವಜ್ಞಾನಿ ಅರಸನ ಕುರಿತು ಬರೆಯಿರಿ. ತನ್ನ ಸರ್ವಶ್ರೇಷ್ಠ ಜ್ಞಾನದ ಸಾಮರ್ಥ್ಯದೊಂದಿಗೆ ರಾಜ್ಯವನ್ನು ಆಳುವ ವ್ಯಕ್ತಿಯೇ ತತ್ವಜ್ಞಾನಿ ಅರಸನಾಗಿರುತ್ತಾನೆ. ಹುಟ್ಟು ಅಥವಾ ಸಂಪತ್ತಿನ ಬಲಗಳ ಬದಲು ಜ್ಞಾನದ ಬಲದಿಂದ ರಾಜ್ಯಾಡಳಿತ ನಡೆಸುವ ವ್ಯಕ್ತಿಯೇ ತತ್ವಜ್ಞಾನಿ ಅರಸನಾಗಿರುತ್ತಾನೆ ಎಂದು ಪ್ಲೇಟೋರವರು ಹೇಳಿದ್ದಾರೆ. ಮುಂದಿನ 12ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ರಾಜ್ಯಶಾಸ್ತ್ರವನ್ನು ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ಅಧ್ಯಯನ ಮಾಡಿದರು. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಅರಿಸ್ಟಾಟಲ್ ಅವರನ್ನ ಕರೆಯುತ್ತೀವಿ. ಇವರು ರಾಜ್ಯಶಾಸ್ತ್ರವನ್ನ ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ಅಧ್ಯಯನ ಮಾಡಿದರು. ಮುಂದಿನ ಪ್ರಶ್ನೆ, ಅರಿಸ್ಟಾಟಲ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಅರಿಸ್ಟಾಟಲ್ ಅವರು ಕ್ರಿಸ್ತಪೂರ್ವ 384ರಲ್ಲಿ ಗ್ರೀಕ್ ದೇಶದ ಸ್ಟಗಿರಾ ಎಂಬಲ್ಲಿ ಜನಿಸಿದರು. ಅರಿಸ್ಟಾಟಲ್ ಅವರು ಕ್ರಿಸ್ತಪೂರ್ವ 384ರಲ್ಲಿ ಗ್ರೀಕ್ ದೇಶದ ಸ್ಟಗಿರಾ ಎಂಬಲ್ಲಿ ಜನಿಸಿದರು. 14ನೇ ಪ್ರಶ್ನೆ, ಅರಿಸ್ಟಾಟಲರು ಬರೆದ ಕೃತಿಗಳು ಯಾವುವು? ಅರಿಸ್ಟಾಟಲ್ ಅವರು ಬರೆದಂತಹ ಪ್ರಮುಖ ಗ್ರಂಥಗಳೆಂದರೆ ಮೊದಲನೇದು ಆರ್ಗನಾನ್, ಎರಡನೇ ಗ್ರಂಥ ಎಥಿಕ್ಸ್, ಮೂರನೇದು ಪಾಲಿಟಿಕ್ಸ್, ನಾಲ್ಕನೇದು ಅಥೆನ್ಸಿನ ಸಂವಿಧಾನ. ಹದಿನೈದನೇ ಪ್ರಶ್ನೆ, ಕೊಯಿಮೋನಿಯಾ ಎಂದರೇನು? ಅರಿಸ್ಟಾಟಲ್ ಅವರು ರಾಜ್ಯವನ್ನು ವ್ಯಕ್ತಿಗಳ ಸಮುದಾಯವೆಂದು ಕರೆದಿದ್ದಾರೆ. ಪ್ರತಿಯೊಂದು ಸಮುದಾಯವು ವ್ಯಕ್ತಿಗಳ ಉತ್ತಮ ಜೀವನಕ್ಕಾಗಿ ಮುಂದುವರಿಯುತ್ತದೆ. ಅಲ್ಲದೆ ರಾಜ್ಯವು ಶ್ರೇಷ್ಠವಾದ ಸಮುದಾಯವಾಗಿದೆ. ಅದನ್ನು ಕೊಯಿಮೋನಿಯಾ ಎಂದಿದ್ದಾನೆ. ಈ ಕೊಯಿಮೋನಿಯಾ ಎಂದರೆ ಒಂದು ರೀತಿಯ ಬಾಂಧವ್ಯ ಜೀವನವೆಂದು ಅರ್ಥವಾಗುತ್ತದೆ. ಮುಂದಿನ ಪ್ರಶ್ನೆ, ಅರಿಸ್ಟಾಟಲರು ಎಷ್ಟು ಪ್ರಕಾರದ ಸಂವಿಧಾನ ಅಥವಾ ಸರ್ಕಾರಗಳನ್ನು ಅಧ್ಯಯನ ಮಾಡಿದರು? ಅರಿಸ್ಟಾಟಲ್ ಅವರು 158 ಮಾದರಿಯ ಸಂವಿಧಾನ ಅಥವಾ ಸರ್ಕಾರಗಳನ್ನ ಆಗಿನ ಕಾಲದಲ್ಲಿ ಅಧ್ಯಯನ ಮಾಡಿದರು. ಅದಕ್ಕಾಗಿ ಅರಿಸ್ಟಾಟಲ್ ಅವರನ್ನ ನಾವು ತುಲನಾತ್ಮಕ ಅಥವಾ ಹೋಲಿಕೆಯ ಸರ್ಕಾರಗಳ ಅಥವಾ ರಾಜಕೀಯದ ಪಿತಾಮಹ ಅಂತ ಕೂಡ ಕರೀತೀವಿ. ಇನ್ನ 17ನೇ ಪ್ರಶ್ನೆ, ಅರಿಸ್ಟಾಟಲ್ ಪ್ರಕಾರ ಸರ್ಕಾರದ ಪ್ರಕಾರಗಳು ಯಾವುವು? ಅರಿಸ್ಟಾಟಲ್ ಅವರು 2 ಪ್ರಕಾರದ ಸರ್ಕಾರಗಳ ಬಗ್ಗೆ ತಮ್ಮ ಸರ್ಕಾರದ ವರ್ಗೀಕರಣ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಮೊದಲನೇದು ಶುದ್ಧ ಪ್ರಕಾರದ ಸರ್ಕಾರಗಳು,
ಎರಡನೇದು ಅಶುದ್ಧ ಪ್ರಕಾರದ ಸರ್ಕಾರಗಳು. ಮುಂದಿನ ಪ್ರಶ್ನೆ, ಶುದ್ಧ ಪ್ರಕಾರದ ಸರ್ಕಾರಗಳು ಎಂದರೇನು? ಅರಿಸ್ಟಾಟಲರ ಪ್ರಕಾರ ಶುದ್ಧ ಸರ್ಕಾರದಲ್ಲಿ ಆಳುವವರು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜಕ್ಕೂ ಉತ್ತಮ ಜೀವನ ಒದಗಿಸುವುದರ ಜೊತೆಗೆ ಜನಸಾಮಾನ್ಯರ ಹಿತವನ್ನು ಕಾಯುವ ಸರ್ಕಾರವೇ ಶುದ್ಧ ಸರ್ಕಾರವಾಗಿದೆ. ಅರಿಸ್ಟಾಟಲ್ ಪ್ರಕಾರ ಶುದ್ಧ ಸರ್ಕಾರವೆಂದರೆ ಆಳುವವರು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜಕ್ಕೂ ಉತ್ತಮ ಜೀವನ ಒದಗಿಸುವುದರ ಜೊತೆಗೆ ಆ ರಾಜ್ಯದಲ್ಲಿ ವಾಸ ಮಾಡುವ ಜನಸಾಮಾನ್ಯರ ಹಿತವನ್ನ ಕಾಯುವಂತಹ ಸರ್ಕಾರವೇ ಶುದ್ಧ ಸರ್ಕಾರವಾಗಿದೆ ಎಂದು ಅರಿಸ್ಟಾಟಲ್ ಅವರು ತಿಳಿಸಿದ್ದಾರೆ. 19ನೇ ಪ್ರಶ್ನೆ, ಅಶುದ್ಧ ಸರ್ಕಾರ ಎಂದರೇನು? ಯಾವ ಸರ್ಕಾರ ಜನಸಾಮಾನ್ಯರ ಹಿತವನ್ನ ಬದಿಗೊತ್ತಿ ಅಲಕ್ಷಿಸಿ ಕೇವಲ ಸ್ವಹಿತಕ್ಕಾಗಿ ಆಡಳಿತವನ್ನು ನಡೆಸುತ್ತದೋ ಅದು ಶುದ್ಧ ಸರ್ಕಾರವಾಗುತ್ತದೆ. ಯಾವ ಸರ್ಕಾರ ಜನಸಾಮಾನ್ಯರ ಪ್ರಜೆಗಳ ಹಿತವನ್ನ ಬದಿಗೊತ್ತಿ ತಮ್ಮ ಸ್ವಾರ್ಥಕ್ಕಾಗಿ ಕೇವಲ ಸ್ವಹಿತಕ್ಕಾಗಿ ಆಡಳಿತವನ್ನ ನಡೆಸುತ್ತದೆಯೋ ಅಂತಹ ಸರ್ಕಾರವನ್ನು ಅಶುದ್ಧ ಸರ್ಕಾರವೆಂದು ಕರೆಯುತ್ತೇವೆ. 20ನೇ ಪ್ರಶ್ನೆ, ಪ್ರಮುಖ ಪ್ರಶ್ನೆ, ಪಾಲಿಟಿ ಎಂದರೇನು? ರಾಜ್ಯದ ಅಧಿಕಾರವು ಬಹುಸಂಖ್ಯಾತರಾದ ಮಾಧ್ಯಮ ವರ್ಗದವರ ಕೈಯಲ್ಲಿರುವುದರಿಂದ ಈ ಬಗೆಯ ಸರ್ಕಾರವನ್ನು ಉತ್ತಮ ಸರ್ಕಾರ ಅಂತ ಹೇಳಿ ಅರಿಸ್ಟಾಟಲ್ ಅವರು ಕರೆದಿದ್ದಾರೆ. ಇದನ್ನೇ ಪಾಲಿಟಿ ಎಂದು ಕರೆಯುತ್ತೇವೆ. ಈ ಬಗೆಯ ಸರ್ಕಾರವನ್ನ ಅರಿಸ್ಟಾಟಲ್ ಅವರು ತಮ್ಮ ಸರ್ಕಾರಗಳ ವರ್ಗೀಕರಣದಲ್ಲಿ ಅತ್ಯುತ್ತಮ ಸರ್ಕಾರ ಎಂಬುದಾಗಿ ಪರಿಗಣಿಸಿದ್ದಾರೆ. ಅಂದರೆ ಮಧ್ಯಮ ವರ್ಗದವರು ಈ ಕಡೆ ಶ್ರೀಮಂತರು ಆಗಿರುವುದಿಲ್ಲ, ಬಡವರು ಆಗಿರುವುದಿಲ್ಲ. ಅದಕ್ಕಾಗಿ ಅವರು ಉತ್ತಮ ಸರ್ಕಾರವನ್ನ ನೀಡುತ್ತಾರೆ ಅಂತ ಹೇಳಿ ಅರಿಸ್ಟಾಟಲ್ ಅವರು ಇದನ್ನ ಪಾಲಿಟಿ ಎಂದು ಅಥವಾ ಉತ್ತಮ ಸರ್ಕಾರವೆಂದು ಪರಿಗಣಿಸಿದ್ದಾನೆ. ಮುಂದಿನ ಪ್ರಶ್ನೆ, ಕ್ರಾಂತಿ ಎಂದರೇನು? ಅರಿಸ್ಟಾಟಲರು ಕ್ರಾಂತಿಯ ಪದವನ್ನ ಫ್ರೆಂಚ್ ಅಥವಾ ಅಮೆರಿಕ ಕ್ರಾಂತಿಯ ಅರ್ಥದಲ್ಲಿ ಬಳಸದೆ ಅವರ ಪ್ರಕಾರ ಕ್ರಾಂತಿಯ ಪದದ ಅರ್ಥವೆಂದರೆ ಸಂವಿಧಾನ ಮತ್ತು ಸರ್ಕಾರಗಳ ಬದಲಾವಣೆ ಎಂದರ್ಥ. ಅರಿಸ್ಟಾಟಲ್ ಅವರ ಪ್ರಕಾರ ಕ್ರಾಂತಿ ಎಂದರೆ ಸಂವಿಧಾನ ಬದಲಾವಣೆ ಆಗುವುದು ಅಥವಾ ಸರ್ಕಾರದ ಬದಲಾವಣೆ ಆಗುವುದು. ಮುಂದಿನ ಪ್ರಶ್ನೆ, ಅರಿಸ್ಟಾಟಲರು ತಿಳಿಸಿದ ಕ್ರಾಂತಿಯ 2 ಲಕ್ಷಣಗಳನ್ನು ಬರೆಯಿರಿ. ಮೊದಲನೇದು ಸಂವಿಧಾನ ಬದಲಾವಣೆ ಆಗ್ಬಹುದು, ಎರಡನೇದು ಪ್ರತ್ಯಕ್ಷವಾಗಿರ್ಬಹುದು ಇಲ್ಲವೇ ಅಪ್ರತ್ಯಕ್ಷವಾಗಿರ್ಬಹುದು. ಮುಂದಿನ 23ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಅರಿಸ್ಟಾಟಲರು ತಿಳಿಸಿದ ಕ್ರಾಂತಿಯ 2 ಕಾರಣಗಳನ್ನು ಬರೆಯಿರಿ. ಮೊದಲನೇದು ಮಾನಸಿಕ ಕಾರಣಗಳು, ಎರಡನೇದು ರಾಜಕೀಯ ಕಾರಣಗಳು. ಇವಿಷ್ಟು ಪ್ರಮುಖವಾದ ಮೊದಲನೇ ಅಧ್ಯಾಯದ ಪ್ಲೇಟೋ ಮತ್ತು ಅರಿಸ್ಟಾಟಲ್ಗೆ ಸಂಬಂಧಪಟ್ಟಂತಹ ಒಂದು 2 ಅಂಕದ ಪ್ರಶ್ನೆಗಳು. ಇನ್ನು ಮುಂದಿನ ಅಧ್ಯಾಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಯಪಡಿಸುತ್ತೇನೆ. ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ರಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.